ಸ್ನೇಹಿತರೆ ನಮಸ್ಕಾರ. ನಾನು ಅಮಿಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು MS ಬಸವರಾಜ್. ಸ್ನೇಹಿತರೆ, ನಾವೀಗ ರಾಷ್ಟ್ರಕವಿ, ರಸಋಷಿ, ಕನ್ನಡದ ಕಣ್ಮಣಿ ಎಂದೆಲ್ಲ ಹೊಗಳುವ ನಮ್ಮ ಕುವೆಂಪು ಅವರ ಮೇಲೆ ಕೂಡ ಒಂದು ಕಾಲದಲ್ಲಿ ಅವರ ಕಾಲೇಜಿನ ವಿದ್ಯಾರ್ಥಿಗಳೇ ಪ್ರತಿಭಟನೆ ಮತ್ತು ಹಲ್ಲೆಗೆ ಮುಂದಾಗಿದ್ರ ಅಂತ ನನ್ನನ್ನು ಕೇಳಿದ್ರೆ ನಾನು ತುಂಬಾ ನೋವಿನ ಮನಸ್ಸಿನಿಂದ ಹೌದು ಅಂತಲೇ ಹೇಳ್ಬೇಕು ಸ್ನೇಹಿತರೆ. ಅಷ್ಟಕ್ಕೂ ಆ ವಿಶ್ವಮಾನವ ಮಾಡಿದ ತಪ್ಪಾದ್ರೆ ಏನ್ ಗೊತ್ತಾ? ಬನ್ನಿ ಆ ದುರಂತ ಸನ್ನಿವೇಶದ ಕುರಿತು ಒಂದಷ್ಟು ಸತ್ಯಾಂಶಗಳನ್ನ ನಿಮ್ಮ ಮುಂದೆ ಈ ವಿಡಿಯೋದಲ್ಲಿ ಇಡುವ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತೀನಿ ಸ್ನೇಹಿತರೆ. ಅಂದ ಹಾಗೆ ಈ ವಿಷಯವನ್ನ ನಿಮ್ಗೆ ಕೇಳ್ತಿದ್ದೀನಿ ಅಂತಂದ್ರೆ, ಸಾಗರದಷ್ಟು ಜ್ಞಾನ, ಅತ್ಯುನ್ನತ ಹುದ್ದೆ ಇದ್ರೂ ಕೂಡ ಪ್ರಾಮಾಣಿಕವಾಗಿ ಒಬ್ಬ ಮನುಷ್ಯ ಬದುಕ್ತಾ ಇದ್ದಾನೆ ಅಂತ ಅಂದ್ರೆ ಅವನಿಗೆ ಎಷ್ಟೆಲ್ಲ ಗಂಡಾಂತರಗಳು ಬರುತ್ತೆ ಅನ್ನೋದಕ್ಕೆ ಕುವೆಂಪು ಅವರ ಬದುಕೆ ಸಾಕ್ಷಿ. ಈಗ ಆ ವಿಷಯಕ್ಕೆ ಬಂದ್ರೆ, ಅದು 1956-60 ಕಾಲ. ಆಗ ಕುವೆಂಪು ಅವರು ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ವೈಸ್ ಚಾನ್ಸಲರ್ ಆಗಿ ಸೇವೆ ಸಲ್ಲಿಸ್ತಾ ಇರ್ತಾರೆ. ಶಿಸ್ತುಬದ್ಧ ಆಡಳಿತಗಾರರಾಗಿದ್ದ ಕುವೆಂಪು ಯಾವುದೇ ಭ್ರಷ್ಟಾಚಾರ ಆಗ್ಲಿ, ಅಶಿಸ್ತಿನ ಚಟುವಟಿಕೆಗಳಾಗ್ಲಿ ಆ ಕಾಲೇಜಲ್ಲಿ ಆಗೋದಕ್ಕೆ ಅವಕಾಶ ಮಾಡ್ಕೊಡ್ತಾ ಇರಲಿಲ್ಲ. ಈ ಮಧ್ಯೆ ಕಾಲೇಜಿನಲ್ಲಿ ಕೆಲವೊಂದು ವಿದ್ಯಾರ್ಥಿಗಳಿಗೆ ಏನಾಗತ್ತಪ್ಪ ಅಂತಂದ್ರೆ, ಅಟೆಂಡೆನ್ಸ್ ಶಾರ್ಟೇಜ್ ಆಗಿ ಎಕ್ಸಾಮ್ ಬರೆಯೋದಕ್ಕೆ ಅವ್ರಿಗೆ ಅವಕಾಶ ಇರೋದಿಲ್ಲ. ಅದು ಆ ಕಾಲೇಜಿನ ರೂಲ್ಸ್ ಆಗಿರುತ್ತೆ. ಹಾಗಾಗಿ ಆ ವಿದ್ಯಾರ್ಥಿಗಳು ಕುವೆಂಪು ಅವ್ರ ಹತ್ರ ಬಂದು, ನಮ್ದು ಅಟೆಂಡೆನ್ಸ್ ಶಾರ್ಟೇಜ್ ಆಗಿದೆ, ನಮ್ಗೆ ಎಕ್ಸಾಮ್ ಬರೆಯೋದಕ್ಕೆ ಅವಕಾಶ ಮಾಡ್ಕೊಡಿ ಅಂತ ಕುವೆಂಪು ಅವ್ರ ಹತ್ರ ಕೇಳ್ಕೊತಾರೆ. ಆಗ ಕುವೆಂಪು ಅವ್ರು ಏನ್ ಮಾಡ್ತಾರೆ ಅಂತ ಅಂದ್ರೆ, ಆಗ ಇರುವ ಒಂದು ನಿಯಮದ ಪ್ರಕಾರ, ನೋಡ್ರಪ್ಪ, ಈಗಿರೋ ನಿಯಮದ ಪ್ರಕಾರ ಅಟೆಂಡೆನ್ಸ್ ಶಾರ್ಟೇಜ್ ಇದ್ರೆ ಎಕ್ಸಾಮ್ ಬರೆಯೋದಕ್ಕೆ ಅವಕಾಶ ಇಲ್ಲ, ಹಾಗಾಗಿ ನಿಮ್ಗೆ ಈ ಸರಿ ಅವಕಾಶ ಕೊಡಕ್ ಆಗೋದಿಲ್ಲ. ಆದ್ರೂ ಕೂಡ ನಾಳೆ ಒಂದು ಸಿಂಡಿಕೇಟ್ ಮೀಟಿಂಗ್ ನಡೆಯುತ್ತೆ. ಆ ಸಿಂಡಿಕೇಟ್ ಮೀಟಿಂಗ್ ಅಲ್ಲಿ ಈ ವಿಷಯವನ್ನ ಇಟ್ಟು ಚರ್ಚೆ ಮಾಡಿ ಅದರ ಒಂದು ನಿರ್ಧಾರವನ್ನ ನಾನು ನಿಮ್ಗೆ ಹೇಳ್ತೀನಿ ಅನ್ನೋ ಒಂದು ಭರವಸೆಯನ್ನ ಕುವೆಂಪು ಅವರು ಕೊಡ್ತಾರೆ ಸ್ನೇಹಿತರೆ. ಇಲ್ಲಿ ವಿಶಿಷ್ಟ ಮತ್ತು ವಿಚಿತ್ರ ಏನಪ್ಪಾ ಅಂತಂದ್ರೆ, ಈ ರೀತಿ ಅಟೆಂಡೆನ್ಸ್ ಶಾರ್ಟೇಜ್ ಆಗಿರೋ ವಿದ್ಯಾರ್ಥಿಗಳಲ್ಲಿ ಕುವೆಂಪು ಅವರ ಮಗ ಆದ ತೇಜಸ್ವಿ ಅವರು ಕೂಡ ಇರ್ತಾರೆ ಈ ಒಂದು ಲಿಸ್ಟ್ ಅಲ್ಲಿ. ಇಲ್ಲಿ ತೇಜಸ್ವಿ ಅವರ ಅಭಿಪ್ರಾಯದ ಪ್ರಕಾರ ಒಬ್ಬ ವಿದ್ಯಾರ್ಥಿ ಎಕ್ಸಾಮ್ಗೆ ಅಟೆಂಡ್ ಆಗೋದಕ್ಕೆ ಅವನ ಹಾಜರಾತಿ ಮಾನದಂಡವಾಗಬಾರ್ದು, ಅವನ ಒಂದು ವಿಷಯ ಜ್ಞಾನ ಮಾನದಂಡವಾಗಬೇಕು ಅಂತ ಪೂರ್ಣಚಂದ್ರ ತೇಜಸ್ವಿ ಅವರ ಒಂದು ಅಭಿಪ್ರಾಯ. ಆದ್ರೆ ಕುವೆಂಪು ಅವರ ಪ್ರಕಾರ ಎಲ್ಲರಿಗೂ ಈ ತರ ಕ್ಲಾಸ್ ಅಟೆಂಡ್ ಆಗದೆ ಇದ್ರು ಹಾಜರಾತಿ ಕೊಡ್ಕೊಂಡ್ ಬಂದ್ರೆ ನಾಳೆ ಕ್ಲಾಸಸ್ ಎಲ್ಲ ಖಾಲಿ ಹೊಡೆಯುತ್ತೆ. ಒಂದು ಕಾಲೇಜಿನ ಒಂದು ವ್ಯವಸ್ಥೆಯ ಅವನತಿಗೆ ಇದು ಕಾರಣ ಆಗುತ್ತೆ ಅನ್ನೋದು ಕುವೆಂಪು ಅವರ ಅಭಿಪ್ರಾಯ. ಇಲ್ಲಿ ನಿಮ್ಮ ಅಭಿಪ್ರಾಯಗಳೇನಾರಿದ್ರೆ ದಯವಿಟ್ಟು ಕಮೆಂಟ್ ಮಾಡ್ಬೋದು ಸ್ನೇಹಿತರೆ. ಇಲ್ಲಿ ವಿಷಯಕ್ಕೆ ಬಂದ್ರೆ ಈ ವಿದ್ಯಾರ್ಥಿಗಳು ಸಿಂಡಿಕೇಟ್ ಮೀಟಿಂಗ್ ನಡೆದ ಮೇಲೆ ಅಭಿಪ್ರಾಯ ಹೇಳ್ತೀನಿ ಅಂದ್ರು ಅಲ್ವಾ ಕುವೆಂಪು. ಈ ಸಿಂಡಿಕೇಟ್ ಮೀಟಿಂಗ್ ನಿರ್ಧಾರ ಬರೋದಕ್ಕಿಂತ ಮುಂಚೆ ಆ ಮೀಟಿಂಗ್ ಮೇಲೆ ಪ್ರಭಾವ ಬೀರುವಂತಹ ಏನಾದ್ರೂ ಒಂದು ಕೆಲಸವನ್ನ ನಾವು ಮಾಡ್ಬೇಕು ಅಂತ ಈ ವಿದ್ಯಾರ್ಥಿ ನಾಯಕರೆಲ್ಲ ಚರ್ಚೆ ಮಾಡಕ್ ಶುರು ಮಾಡ್ತಾರೆ. ಏನ್ ಮಾಡೋದು ಅಂತ ಯೋಚನೆ ಮಾಡಿ ಸ್ವಲ್ಪ ಜನ ಸಿಂಡಿಕೇಟ್ ಮೀಟಿಂಗ್ ನಡೆಯುವ ಹಿಂದಿನ ದಿನವೇ ವಿದ್ಯಾರ್ಥಿಗಳೆಲ್ಲ ಪ್ರತಿಭಟನೆಗೆ ಕೂತ್ಕೋತಾರೆ. ಕೆಲವೊಬ್ರು ಉಪವಾಸ ಸತ್ಯಾಗ್ರಹಕ್ಕೂ ಕೆಲವೊಬ್ರು ಕೂರಿಸ್ತಾರೆ. ಈಗ ಕೂರಿಸಿ ಅವರು ನಿರಂತರವಾಗಿ ಪ್ರತಿಭಟನೆಯನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ, ಘೋಷಣೆಗಳನ್ನ ಕೂಗೋದಕ್ಕೆ ಶುರು ಮಾಡ್ತಾರೆ. ಆಗ ಆ ದಿನ ಕಳೆಯುತ್ತೆ. ಮತ್ತೆ ಮುಂದಿನ ದಿನ ಸಿಂಡಿಕೇಟ್ ಮೀಟಿಂಗ್ ನಡೆಯೋ ದಿನ ಬರುತ್ತಲ್ಲ, ಆ ದಿನ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಾ ಇರ್ತಾರೆ. ಜೊತೆಗೆ ಅವತ್ತಿನ ದಿನ ಕಾಲೇಜ್ಗೆಲ್ಲ ಉಪವಾಸ ಸತ್ಯಾಗ್ರಹ ಮಾಡಿ ಕೆಲವರೆಲ್ಲ ಆಲ್ರೆಡಿ ಸುಸ್ತಾಗಿ ಸಾಯೋ ಪರಿಸ್ಥಿತಿಗೆ ಹೋಗ್ಬಿಟ್ಟಿದ್ದಾರೆ ಅನ್ನೋ ತರ ಒಂದು ಚಿತ್ರಣವನ್ನ ಅಲ್ಲಿ ಕ್ರಿಯೇಟ್ ಮಾಡ್ತಾರೆ ಆ ಒಂದು ವಿದ್ಯಾರ್ಥಿ ನಾಯಕರು. ಇಲ್ಲಿ ಒಂದು ದುಷ್ಟ ಕೆಲಸ ಏನ್ ಮಾಡ್ತಾರೆ ಅಂತಂದ್ರೆ, ಕೆಲವು ದುಷ್ಟ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡೋದಕ್ಕೆ ಹೊರಗಿನ ಒಂದು ವೃತ್ತಿನಿರತ ಪ್ರತಿಭಟನೆಕಾರರನ್ನು ಕೂಡ ಕರ್ಕೊಂಡ್ ಬಂದಿರ್ತಾರೆ ಸ್ನೇಹಿತರೆ, ಈ ಕಾಲೇಜಿನಲ್ಲಿ, ಮಹಾರಾಜ ಕಾಲೇಜಲ್ಲಿ ಪ್ರತಿಭಟನೆ ಮಾಡೋದಕ್ಕೆ. ಆಗ ಪ್ರತಿಭಟನೆ ಮಾಡ್ತಾ ಕೆಲವು ವಿದ್ಯಾರ್ಥಿಗಳು ಏನು ಕೆಟ್ಟ ಆಲೋಚನೆ ಬರುತ್ತೆ ಅಂತಂದ್ರೆ, ನಾವು ಇಲ್ಲಿ ಪ್ರತಿಭಟನೆಯನ್ನ ಮಾಡಿದ್ರೆ ಅಷ್ಟು ಪ್ರಭಾವ ಬೀರೋದಕ್ಕಾಗೋದಿಲ್ಲ, ನಾವು ಮೈಸೂರಿನ ಕುವೆಂಪು ಅವರ ಮನೆಯಾದ ಉದಯ ರವಿ ಹತ್ರನೇ ಹೋಗಿ ಪ್ರತಿಭಟನೆ ಮಾಡೋಣ ಅಂತ ಕೆಲವು ವಿದ್ಯಾರ್ಥಿಗಳ ಚರ್ಚೆ ಮಾಡಿ, ಅಲ್ಲಿ ಇದ್ದಂತಹ ಕೆಲವು ವಿದ್ಯಾರ್ಥಿಗಳು ಕುವೆಂಪು ಅವ್ರ ಮನೆ ಹತ್ರನೇ ಪ್ರತಿಭಟನೆ ಮಾಡೋದಕ್ಕೆ ಅಲ್ಲಿಗೆ ಹೋಗಕ್ ಶುರು ಮಾಡ್ತಾರೆ. ಕುವೆಂಪು ಅವ್ರ ಮನೆ ಹತ್ರನೇ ಹೋಗೋದಕ್ಕೆ ಶುರು ಮಾಡ್ತಾರೆ. ಅಲ್ಲೇ ಇದ್ದ ತೇಜಸ್ವಿ ಅವರಿಗೆ, ಕುವೆಂಪು ಅವ್ರ ಮಗ ತೇಜಸ್ವಿ ಅವರಿಗೆ ಈ ವಿಷಯ ಗೊತ್ತಾಗತ್ತೆ. ಅಲ್ಲ, ಸಿಂಡಿಕೇಟ್ ಮೀಟಿಂಗ್ ನಡೀತಾ ಇರೋದು ಕಾಲೇಜಲ್ಲಿ, ಕುವೆಂಪು ಅವರ ಕಾಲೇಜಲ್ಲೇ ಇದ್ದಾರೆ. ಹೀಗಿರುವಾಗ ನಮ್ಮನೆ ಮುಂದೆ ಹೋಗಿ ಪ್ರತಿಭಟನೆ ಮಾಡುವಂತ ಅವಶ್ಯಕತೆ ಏನು? ಜೊತೆಗೆ ಮನೆಯಲ್ಲಿ ಕುವೆಂಪು ಅವರ ಪತ್ನಿ ಮತ್ತೆ ಪಾಪ ಅವರ ಹೆಣ್ಣು ಮಕ್ಕಳು ಮಾತ್ರ ಇರ್ತಾರೆ. ಈ ವಿಷಯವನ್ನ ಅರಿತ ತೇಜಸ್ವಿ ಅವರು ತಕ್ಷಣ ಬೇರೆ ಮಾರ್ಗದ ಮುಖಾಂತರ ಅವರ ಒಂದು ಗೆಳೆಯ ಕೃಷ್ಣಮೂರ್ತಿ ಜೊತೆ ಅವ್ರ ಮನೆಗೆ, ಬೇರೆ ದಾರಿಯಲ್ಲಿ ಅವ್ರ ಮನೆಗೆ ಶೀಘ್ರವಾಗಿ ಹೊರಡ್ತಾರೆ. ಅಷ್ಟೊತ್ತಿಗೆ ಆಗ್ಲೇ ಕೆಲವು ಪ್ರತಿಭಟನಾಕಾರರು ಮನೆ ಮುಂದೆ ಹೋಗಿ ಸೇರಿಕೊಂಡಿರ್ತಾರೆ, ಕುವೆಂಪು ಅವರು ಮನೆ ಮುಂದೆ ಹೋಗಿ ನಿಂತಿರ್ತಾರೆ. ಅಷ್ಟೊತ್ತಿಗೆ ತೇಜಸ್ವಿ ಅವರು ಕೂಡ ಅಲ್ಲಿ ಹೋಗ್ತಾರೆ. ಆಗ ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳಿಗೆ ಕುವೆಂಪು ಅವರ ಪತ್ನಿ ಹೇಳ್ತಾರೆ, ನೋಡ್ರಪ್ಪ, ಕುವೆಂಪು ಅವ್ರ ಮನೇಲಿಲ್ಲ, ದಯವಿಟ್ಟು ಅವ್ರ ಕಾಲೇಜಲ್ಲೇ ಇದ್ದಾರೆ, ನೀವು ಅಲ್ಲಿಗೆ ಹೋಗಿ ಅವ್ರನ್ನ ಸಂಪರ್ಕ ಮಾಡಿ ಅಂತ ಕೇಳ್ತಾರೆ. ಆದ್ರೂ ಕೂಡ ವಿದ್ಯಾರ್ಥಿಗಳು ಹೋಗೋದಿಲ್ಲ. ಅಷ್ಟೊತ್ತಿಗೆ ತೇಜಸ್ವಿ ಅವ್ರು ಬಂದು ಅವ್ರ ತಾಯಿನ ಒಳಗಡೆ ಕಳಿಸ್ತಾರೆ. ಅಮ್ಮ, ನೀವು ಹೋಗಿ, ನಾನು ಮಾತಾಡ್ತೀನಿ ಇವ್ರ ಹತ್ರ ಅಂತ ಹೇಳಿ ಅವ್ರ ಹತ್ರ ಮಾತಾಡುವಂತ ಸಂದರ್ಭದಲ್ಲೇ ಪ್ರತಿಭಟನಾ ನಿರತ ಒಂದು ವಿದ್ಯಾರ್ಥಿಗಳ ಒಂದು ದೊಡ್ಡ ಗುಂಪೆ
ಅವರ ಮನೆ ಹತ್ರ ಬರುತ್ತೆ. ಆಗ ತೇಜಸ್ವಿ ಅವರಿಗೆ ಕನ್ವಿನ್ಸ್ ಮಾಡಕ್ ಟ್ರೈ ಮಾಡ್ತಾರೆ. ಕುವೆಂಪು ಅವರು ಇಲ್ಲಿಲ್ಲ, ಅವರು ಸಿಂಡಿಕೇಟ್ ಮೀಟಿಂಗ್ ನಲ್ಲಿ ಇದ್ದಾರೆ ಅನ್ನೋದನ್ನ ಸಾಕಷ್ಟು ಮಟ್ಟಿಗೆ ಅವ್ರಿಗೆ ಮನವರಿಕೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾರೆ. ಆದ್ರೆ ಪ್ರತಿಭಟನಾ ಒಂದು ಆಕ್ರೋಶದಲ್ಲಿದ್ದ ಅಲ್ಲಿದ್ದ ವಿದ್ಯಾರ್ಥಿಗಳಿಗೆಲ್ಲ ಅದು ಅರ್ಥ ಆಗೋದಿಲ್ಲ. ಅಷ್ಟೊತ್ತಿಗೆ ದೊಡ್ಡ ವಿದ್ಯಾರ್ಥಿಗಳ ಗುಂಪು ಬಂದು ಒಂದು ವಿಚಿತ್ರವಾದ ಘೋಷಣೆಗಳನ್ನ, ಅಸಭ್ಯವಾದ ಘೋಷಣೆಗಳನ್ನ ಕೂಗೋದಕ್ಕೆ ಶುರು ಮಾಡಿ, ಏನ್ರ ಮುಖ ನೋಡ್ತಾ ಇದ್ದೀರಾ, ಕುವೆಂಪು ಮನೆ ಒಳಗೆ ಬಚ್ಚಿಟ್ಕೊಂಡಿದ್ದಾನೆ, ಒಳಗಡೆ ಹೇಳ್ಕೊಂಡ್ ಬಂಡ್ರೋ, ನುಗ್ಗಿ ಎಲ್ಲ ಒಳಗಡೆ ಅಂತ ಒಂದು ಕೆಟ್ಟ ಆದೇಶವನ್ನ ಕೊಡ್ತಾರೆ. ಆಗ ಅಲ್ಲಿರುವ ಕೆಲವು ವಿದ್ಯಾರ್ಥಿಗಳೇ ಮನೆ ಒಳಗಡೆ ನುಗ್ತಾರೆ. ಅವ್ರನ್ನ ತಡೆಯೋದಕ್ಕೆ ಬಂದ ಕುವೆಂಪು ಅವರ ಮನೆ ಕೆಲಸದವರಾದ ದೇವಯ್ಯ ಮತ್ತೆ ಲಕ್ಷ್ಮಿ ಅವರ ಕೂಡ ಅವ್ರ ಮೇಲೆ ಕೂಡ ಹಲ್ಲೆ ಮಾಡಿ ಕಾಂಪೌಂಡ್ ಒಳಗಡೆ ನುಗ್ಗಿ ಒಳಗಡೆ ಬೆಳೆಸಿದ್ದ ಸಪೋಟ ಮತ್ತು ಸೀಬೆ ಗಿಡಗಳ ಕೊಂಬೆಗಳೆಲ್ಲ ಮುರಿದು ಹಾಕ್ತಾರೆ. ಜೊತೆಗೆ ಅಲ್ಲಿ ಸುಂದರವಾಗಿ ಬೆಳೆಸಿದ್ದಂತಹ ಸಪೋಟ ಮತ್ತು ಜಿನಿಯ ಗಿಡಗಳ ಹೂವಿನ ಪಾಟ್ಗಳನ್ನ ಮನೆ ಮುಂದೆ ನೆಲಕ್ಕೆ ಬಡಿದು ಎಲ್ಲ ಒಡೆದು ಚೂರು ಮಾಡ್ತಾರೆ. ಒಡೆದು ಚೂರು ಮಾಡಿ ಮುಂದುವರೆದು ಮನೆಯ ಕಿಟಕಿಯ ಗಾಜುಗಳನ್ನು ಸಹ ಒಡೆದು ಪುಡಿಗಟ್ತಾರೆ. ಅಷ್ಟರಲ್ಲಿ ಮನೆ ಒಳಗಡೆ ಲ್ಯಾಂಡ್ಲೈನ್ ಫೋನ್ ಇರುತ್ತೆ ಕುವೆಂಪು ಅವ್ರ ಮನೆ ಒಳಗಡೆ. ಆ ಲ್ಯಾಂಡ್ಲೈನ್ ಫೋನ್ ರಿಂಗ್ ಆಗುತ್ತೆ. ಆ ಲ್ಯಾಂಡ್ಲೈನ್ ಫೋನ್ ರಿಂಗ್ ಆದಾಗ ತೇಜಸ್ವಿ ಒಳಗಡೆ ಹೋಗಿ ಫೋನಲ್ಲಿ ಮಾತಾಡಕ್ ಹೋಗ್ತಾರೆ. ಅಷ್ಟೊತ್ತು ಹುಮ್ಮಸ್ಸಲ್ಲಿದ್ದ ಕೆಲವು ವಿದ್ಯಾರ್ಥಿ ನಾಯಕರು ತೇಜಸ್ವಿ ಹತ್ರ ಓಡ್ ಬರ್ತಾರೆ. ದಯಮಾಡಿ ಪೊಲೀಸ್ ಅವ್ರಿಗೆ ಮಾತ್ರ ಫೋನ್ ಮಾಡಬೇಡಿ ಅಂತ ಗೋಗರೆ ಶುರು ಮಾಡ್ತಾರೆ. ಆ ಪುಂಡ ನಾಯಕರ ಈ ಹೇಡಿ ವರ್ತನೆ ಕಂಡ ತೇಜಸ್ವಿ ಮನಸ್ಸಲ್ಲೇ ನಗ್ತಾರೆ. ಅಷ್ಟೊತ್ತಿಗೆ ಕುವೆಂಪು ಅವ್ರಿಗೆ ಗೊತ್ತಿರುತ್ತೆ, ಈ ಪ್ರತಿಭಟನಾಕಾರರು ನಮ್ಮ ಮನೆ ಹತ್ರ ಹೋಗಿದ್ದಾರೆ ಅಂತೆಲ್ಲ ಅವ್ರಿಗೆಲ್ಲ ಮಾಹಿತಿ ಬಂದಿರುತ್ತೆ. ಆಗ ಕುವೆಂಪು ಅವ್ರ ಮನೆಗೆ ಫೋನ್ ಮಾಡಿ ತೇಜಸ್ವಿ ಅವ್ರಿಗೆ ಹೇಳ್ತಾರೆ, ಈ ಬಾರಿ ಹಾಜರಾತಿ ಕೊಡೋದಕ್ಕೆ ಸಿಂಡಿಕೇಟ್ ಸಭೆಯಲ್ಲಿ ತೀರ್ಮಾನ ಆಗಿದೆ, ಹಾಗಾಗಿ ಅಲ್ಲಿರುವ ವಿದ್ಯಾರ್ಥಿಗಳೆಲ್ಲಾನು ಕಾಲೇಜಿನ ಹಾಲ್ ಬಳಿ ಬರೋದಕ್ಕೆ ಹೇಳು ಅಂತ ಕುವೆಂಪು ಅವರು ಆ ಕಡೆಯಿಂದ ತೇಜಸ್ವಿ ಅವರಿಗೆ ಒಂದು ಸಂದೇಶವನ್ನ ಕೊಡ್ತಾರೆ ಫೋನಿನ ಮುಖಾಂತರ. ಆಗ ತೇಜಸ್ವಿ ಅವರು ಈ ವಿಷಯವನ್ನ ಅಲ್ಲಿದ್ದ ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳಿಗೆ ಈ ವಿಷಯವನ್ನ ತಿಳಿಸ್ತಾರೆ. ಆಗ ಅಷ್ಟೊತ್ತು ಸ್ವಲ್ಪ ಪೊಲೀಸರಿಗೆ ಹೇಳ್ತಾರೆ ಅಂತ ಹೆದರ್ಕೊಂಡಿದ್ದ ವಿದ್ಯಾರ್ಥಿ ಮರಿನಾಯಕರಿಗೆಲ್ಲ ಮತ್ತೆ ಜೋಶ್ ಬರುತ್ತೆ. ಮತ್ತೆ ಹಾರಾಡೋದಕ್ಕೆ ಶುರು ಮಾಡ್ತಾರೆ. ಅಲ್ಲಿ ಹರ್ಷೋದ್ಗಾರಗಳನ್ನ ಹೊರಡಿಸ್ತಾರೆ. ನಮ್ಮ ಪ್ರತಿಭಟನೆಯಿಂದ ಇದು ನಮ್ಮ ಪ್ರತಿಭಟನೆಗೆ ಸಿಕ್ಕ ಜಯ, ಹಾಗೆ ಹೀಗೆ ಅಂತೆಲ್ಲ ಉದ್ದುದ್ದ ಭಾಷಣ ಬಿಯಕ್ಕೆ ಶುರು ಮಾಡ್ತಾರೆ. ಜೊತೆಗೆ ಒಂದು ಮುಂಡುಹಾಟ ಏನ್ ಮಾಡ್ತಾರೆ ಅಂತ ಅಂದ್ರೆ, ಈ ಒಂದು ಸಿಂಡಿಕೇಟ್ ನಿರ್ಧಾರವನ್ನ ಕುವೆಂಪು ಅವರು ಇಲ್ಲೇ ಬಂದು ಓದ್ಬೇಕು ಅಂತ ಒಂದು ಆಜ್ಞೆಯನ್ನ ಅಲ್ಲೇ ಹೊರಡಿಸಿ ಮತ್ತೆ ಅಲ್ಲೇ ಕೂತ್ಕೋತಾರೆ. ಆಗ ಪರಿಸ್ಥಿತಿಯನ್ನ ಅರಿತ ಕುವೆಂಪು ಅವರು ಆ ಪರಿಸ್ಥಿತಿಯನ್ನ ತಿಳಿಗೊಳಿಸೋದಕ್ಕೋಸ್ಕರ ಅಲ್ಲಿಗೆ ಬಂದು ಸಿಂಡಿಕೇಟ್ ವರದಿಯನ್ನ ಓದ್ತಾರೆ. ಪಾಪ ಅವರು ಅಷ್ಟು ಉನ್ನತ ಹುದ್ದೆಯಲ್ಲಿದ್ರು ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಂಡು ಆ ರೀತಿ ಒಂದು ಬಿಹೇವ್ ಮಾಡ್ತಾರೆ ಕುವೆಂಪು ಅವರು. ಅಲ್ಲಿಗೆ ಬಂದು ಓದ್ತಾರೆ. ಅಷ್ಟಕ್ಕೆ ಸುಮ್ಮನಾಗದ ಕೆಲವು ದುಷ್ಟ ವಿದ್ಯಾರ್ಥಿಗಳು ಈ ವರದಿಯನ್ನು ಕುವೆಂಪು ಅವರು ಕಾರ್ ಮೇಲೆ ನಿಂತ್ಕೊಂಡು ಓದ್ಬೇಕು ಅಂತ ಮತ್ತೊಂದು ವಾದವನ್ನು ಮುಂದಿಡ್ತಾರೆ. ಇದರಿಂದ ನೊಂದ ಕುವೆಂಪು ಅವರು ಹೇಳ್ತಾರೆ, ನಿನ್ನೆನೆ ನಾನು ನಿಮ್ಗೆ ಹೇಳಿದ್ದೆ, ಈ ಹಾಜರಾತಿ ವಿಷಯವನ್ನ ನಾನು ಸಿಂಡಿಕೇಟ್ ಮೀಟಿಂಗ್ ಅಲ್ಲಿ ಚರ್ಚಿಸಿ ನಾಳೆ ನಿಮ್ಗೆ ನಿರ್ಧಾರ ಹೇಳ್ತೀನಿ ಅಂತ ನಾನು ನಿಮ್ಗೆ ಹೇಳಿದ್ದೆ. ಆದ್ರೂ ನೀವು ಪ್ರತಿಭಟನೆ ಮಾಡಿದಿರ. ಈಗ ಹೇಳ್ತೀನಿ ಕೇಳಿ, ನಾನು ಇದ್ರ ಮೇಲೆ ನಾನು ಇನ್ನೇನು ಮಾಡಲ್ಲ, ನೀವುಂಟು ಕಾನೂನು ಪಾಲಕರುಂಟು, ಏನಾದ್ರೂ ಮಾಡ್ಕೊಳ್ಳಿ ಅಂತ ಹೇಳಿ ಅಲ್ಲಿಂದ ನಿರ್ಗಮಿಸಿ ತಮ್ಮ ಮನೆಯಾದ ಉದಯರೇವಿ ವಿಹಾರಣ ಆವರಣಕ್ಕೆ ಬರ್ತಾರೆ. ಆಗ ಮನೆಯ ಮುಂದೆ ನಡೆದಂತಹ ದೃಶ್ಯಗಳನ್ನ ನೋಡಿ ಒಂದು ಕ್ಷಣ ದಿಗ್ಭ್ರಾಂತರಾಗ್ತಾರೆ. ಒಡೆದ ಹೂವಿನ ಪಾಟ್ಗಳು, ಒಡೆದು ಛಿದ್ರವಾಗಿದ್ದ ಮನೆಯ ಗಾಜಿನ ಕಿಟಕಿಗಳು, ಇದನ್ನೆಲ್ಲ ನೋಡಿ ಒಂದು ಕ್ಷಣ ಕುವೆಂಪು ಅವರು ನೋವಿನ ನಿಟ್ಟುಸಿರು ಬಿಡ್ತಾರೆ. ಮೊದಲೇ ನೊಂದಿದ್ದ ಶ್ರೇಷ್ಠ ಜೀವಕ್ಕೆ ತಮ್ಮದೇ ಕಾಲೇಜಿನ ವಿದ್ಯಾರ್ಥಿಗಳ ಈ ಹೀನ ಕೃತ್ಯ ಎಷ್ಟೊಂದು ಮನಸ್ಸಿಗೆ ಬೇಸರ ತರಿಸುತ್ತೆ ಅಂತಂದ್ರೆ ನಿಜಕ್ಕೂ ಒಂದು ಕ್ಷಣ ಕಣ್ಮುಚ್ಕೊಂಡು ಆ ನೋವು ನಮ್ಮ ಮನಸ್ಸೊಳಗಡೆ ಅನುಭವಿಸ್ತಾರೆ. ಮಾನವೀಯ ಮೌಲ್ಯಗಳ ಬಗ್ಗೆ ಬೊಗಳೆ ಬಿಡುವ ಡೋಂಗಿಗಳ ಮಧ್ಯೆ ಬದುಕಿಡೀ ಮಾನವೀಯ ಮೌಲ್ಯಗಳನ್ನ ಅಕ್ಷರದಲ್ಲೂ ಮತ್ತು ವಾಸ್ತವದಲ್ಲೂ ಪಾಲಿಸಿಕೊಂಡು ಬಂದಿದ್ದ ವಿಶ್ವಮಾನವ ಕುವೆಂಪು ಅವರ ಒಂದು ಕುವೆಂಪು ಅವರ ಶುದ್ಧ ಅಂತಃಕರಣಕ್ಕೆ ಈ ಘಟನೆ ನಿಜವಾಗ್ಲೂ ತುಂಬಾ ಘಾಸಿ ಮಾಡುತ್ತೆ ಸ್ನೇಹಿತರೆ. ಇದನ್ನ ತೇಜಸ್ವಿಯವರು ಕೂಡ ಅವರ ಒಂದು ತಂದೆಯ ಆಗಿನ ವರ್ತನೆಯನ್ನ ನೋಡಿ ಹಲವು ಕಡೆ ದಾಖಲಿಸಿದ್ದಾರೆ. ಇದು ಸ್ನೇಹಿತರೆ ಕುವೆಂಪು ಅವರ ಮೇಲೆ ನಡೆದಿತ್ತು ಎನ್ನಲಾದ ಒಂದು ಪ್ರತಿಭಟನೆಯ ಕುರಿತ ಒಂದು ಪುಟ್ಟ ಮಾಹಿತಿ. ಈ ಘಟನೆಯನ್ನ ಪೂರ್ಣಚಂದ್ರ ತೇಜಸ್ವಿ ಅವರು ತಮ್ಮ ಅಣ್ಣನ ನೆನಪುಗಳು ಎಂಬ ಪುಸ್ತಕದಲ್ಲೂ ಕೂಡ ದಾಖಲಿಸಿದ್ದಾರೆ. ಆಸಕ್ತರು ಬೇಕಿದ್ರೆ ಓದ್ಕೋಬಹುದು ಸ್ನೇಹಿತರೆ. ಮತ್ತೊಂದು ವಿಶಿಷ್ಟ ವಿಷಯದೊಂದಿಗೆ ಮತ್ತೊಮ್ಮೆ ನಿಮ್ಮನ್ನು ಭೇಟಿ ಆಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ, ಜೈ ಕುವೆಂಪು. ನಮಸ್ಕಾರ. ವಿಡಿಯೋ ಇಷ್ಟವಾದಲ್ಲಿ ಸ್ನೇಹಿತರೆ ನೀವು ಕೂಡ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಬಹುದು, ಲೈಕ್ ಮಾಡಬಹುದು, ಮತ್ತೆ ಕಮೆಂಟ್ ಮುಖಾಂತರ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಬಹುದು ಸ್ನೇಹಿತರೆ. ಧನ್ಯವಾದ.